ಯುವ ಯುಗಕ್ಕೆ ಮುನ್ನುಡಿ ಬರೀತಾರ ಸಿಎಂ ಡಿಕೆ ಶಿವಕುಮಾರ್. ಗ್ಯಾರಂಟಿ ಬಿಟ್ಟು ಜನರಿಗೆ ಸಿಹಿ ಸುದ್ದಿ ಕೊಡ್ತಾರ ಸಿಎಂ. ಬಿಟ್ಟಿ ಭಾಗ್ಯಗಳ ನಿಜ ರೂಪದ ಅನಾವರಣ. ನಾಲ್ಕು 4000 ಅಡಿವರೆಗೂ ಓಸಿ ರಿಲ್ಯಾಕ್ಸ್ ಕೊಡ್ತಾರ ಸಿಎಂ. ನಮಸ್ಕಾರ. ಬೆಂಗಳೂರು ಕರ್ನಾಟಕದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಯುವ ಜನತೆ ಮತ್ತು ಸಾಮಾನ್ಯ ನಾಗರಿಕರಿಗಾಗಿ ಯುವ ಯುಗ ಎಂಬ ಮಹತ್ವಾಕಾಂಕ್ಷೆಯ ಘೋಷಣೆಯನ್ನ ಘೋಷಿಸಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದನ್ನ ಬಿಟ್ಟು ಹೊರತಾಗಿ ನಾವು ನಿಮ್ಗೆ ಇನ್ನೊಂದು ವಿಚಾರವನ್ನ ಹೇಳೋದಕ್ಕೆ ಬಯಸ್ತಿದ್ದೇವೆ. ಪ್ರಸ್ತುತ ಸುಮಾರು ಸರ್ಕಾರ 1200 ಅಡಿವರೆಗೂ ಓಸಿ ರಿಲ್ಯಾಕ್ಸೇಷನ್ ನೀಡಿದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಆದ್ರೂ ಮುಂದುವರೆದ ಭಾಗವಾಗಿ 4000 ಅಡಿ ವಸತಿ ಕಟ್ಟಡ ಕಟ್ಟಿರುವ ಜನರಿಗೆ ಓಸಿ ರಿಲ್ಯಾಕ್ಸೇಷನ್ ಕೊಡುವ ಸಾಧ್ಯತೆ ಇದೆ ಅನ್ನುವ ಮಾತು ಈಗ ನಮ್ಗೆ ಆಂತರಿಕ ಮಾಹಿತಿ ನಮ್ಗೆ ತಿಳಿದು ಬರ್ತಿದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಮನೆ ಕಟ್ಟಿ ಓಸಿ ಇಲ್ಲದೆ ಓಡಾಡ್ತಿರುವಂತಹ ಲಕ್ಷಾಂತರ ಜನರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗುತ್ತೆ ಈ ಒಂದು ಓಸಿ ರಿಲ್ಯಾಕ್ಸೇಷನ್. ಇದು ಡಿಕೆಶಿ ಸಿಎಂ ಆದ ನಂತರ ಬೆಂಗಳೂರು ಜನರಿಗೆ ಕೊಡ್ತಿರುವಂತಹ ದೊಡ್ಡ ಸುದ್ದಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. 2024ರಿಂದ ಬೆಸ್ಕಾಂಗೆ ಓಸಿ ಇಲ್ಲದೆ ಪರದಾಡ್ತಿರುವಂತಹ ಎಷ್ಟೊಂದು 30-40 ಸೈಟ್ ಆಗಿರ್ಬೋದು, 60-40 ಸೈಟ್ಗಳಾಗಿರೋರು ತುಂಬಾ ಪರದಾಡ್ತಿದ್ರು. ಅಂತಹ ಪರಿಸ್ಥಿತಿ ಎದುರಾಗಿತ್ತು. ಆದ್ರೆ ಇನ್ ಕೇಸ್ ಏನಾದ್ರೂ ಅಪ್ರೂವಲ್ ಆಗಿ ರಿಲ್ಯಾಕ್ಸೇಷನ್ ಕೊಟ್ಬಿಟ್ರಂತೂ ವಸತಿ ನಿವಾಸಿಗಳು ನೆಮ್ಮದಿಯಿಂದ ಜೀವನ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹೌದು, ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಮನೆ ಕಟ್ಟಿರುವವರು ಹಾಗೆ ಮನೆ ಕಟ್ಟಬೇಕು ಅನ್ನೋರು ಕೂಡ ಇದೊಂದು ದೊಡ್ಡ ನೆಮ್ಮದಿಯ ವಿಷಯವಾಗುತ್ತೆ. ಇದೊಂದು ವಿಚಾರ ಆಯ್ತು. ಅದಾದ ನಂತರ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂತೆ ಬಿ ಖಾತಾ ಹೊಂದಿರುವಂತವ್ರು ಎ ಖಾತಾ ಮಾಡಿಸ್ಕೊಳ್ಬಹುದು ಅಂತ ಹೇಳಿ ಡಿಕೆಶಿ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಬಿ ಖಾತಾ ಇರುವವರು ಎ ಖಾತಾ ಮಾಡಿಸ್ಕೊಳ್ಳೋದು ಸುಲಭ ಅನ್ನೋದು ಡಿಕೆಶಿ ಅವರ ಮಾತು. ಆದ್ರೆ ಇದು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಜನರು ಸ್ವಲ್ಪ ಹುಷಾರಾಗೇ ಇರಬೇಕು. ತಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಇಂದ 2% ರಷ್ಟು ಹಣವನ್ನ ಸರ್ಕಾರಕ್ಕೆ ನೀವು ಕಟ್ಟಬೇಕಾಗತ್ತೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಇದನ್ನ ನೀವೇ ಯೋಚನೆ ಮಾಡಿ. ಜನರಲ್ಲಿರುವಂತಹ ಸಮಸ್ಯೆಯ ಅಥವಾ ಸರ್ಕಾರದಲ್ಲಿರುವಂತಹ ಸಮಸ್ಯೆಯ? ಈಗ ಗ್ಯಾರಂಟಿ ಯೋಜನೆಗಳು ಬಿಟ್ಟಿಯಾಗಿ ಕೊಡ್ತಿದ್ದಾರೆ, ಹೌದು, ಅದು ಸರ್ಕಾರದ್ದ ಅಥವಾ ನಮ್ಮ ದುಡ್ಡ? ಈ ರೀತಿ TDDCL ಆಗಿರ್ಬೋದು, ಎಷ್ಟೊಂದು ಪ್ರಾಪರ್ಟಿ ಮೇಲೆ ಅತಿ ಹೆಚ್ಚು ಹಣವನ್ನ ವ್ಯಯ ಮಾಡೋದ್ರ ಮುಖಾಂತರ ನಮ್ಮ ಹಣವನ್ನೇ ಗ್ಯಾರಂಟಿ ಯೋಜನೆ ಮುಖಾಂತರ ನಮಗೆ ರಿಟರ್ನ್ ಕೊಡ್ತಾ ಇದ್ದಾರೆ ಸರ್ಕಾರ. ಇದು ಎಷ್ಟರ ಮಟ್ಟಿಗೆ ಸರಿ? ಯಾವುದಾದ್ರೂ ನೀವು ಕೆಲಸ ಮಾಡದೆ ಹೋದ್ರೆ ಜನ ಯಾವತ್ತಾದ್ರೂ ನಿಮ್ಗೆ ದುಡ್ಡು ಕೊಟ್ಟಿದ್ದಾರಾ? ಕೆಲಸ ಮಾಡಿದ್ರಷ್ಟೇ ದುಡ್ಡು ಕೊಡ್ತಾರೆ ಅಲ್ವಾ? ಅದೇ ರೀತಿ ಸರ್ಕಾರವು ಬಿಟ್ಟಿ ಭಾಗ್ಯಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಹಣವೇ ಆಗಿರುತ್ತೆ ಅನ್ನೋದ್ರಲ್ಲಿ ಎಚ್ಚರಿಕೆ ಇರಲಿ. ಯಾಕಂದ್ರೆ 2% ಹಣ ನಿಮ್ಮದೇ ಆಗಿರುತ್ತೆ, ಆದ್ರೆ ಅದು ಸರ್ಕಾರದ ಪರ್ಸೆಂಟ್ ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ಇದು ಸರ್ಕಾರದ ವ್ಯಾಲ್ಯೂನ ಅಥವಾ ಸರ್ಕಾರದ ಹಣವನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ರೀತಿಯ ಮಾರ್ಗವ ಅಥವಾ ಜನರ ನೆಮ್ಮದಿಯನ್ನ ಕೆಡಿಸುವಂತಹ ಮಾರ್ಗವ ಅಥವಾ ನೆಮ್ಮದಿಯನ್ನ ಕೊಡುವಂತಹ ಮಾರ್ಗವ? ಅದನ್ನ ನೀವೇ ಚರ್ಚೆ ಮಾಡಿ, ನೀವೇ ಯೋಚನೆ ಮಾಡಿ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಸುದ್ದಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.